ನಾವು ನಮ್ಮ ಪುರಸಭೆ ನಮ್ಮ ಪಂಚಾಯತ್ ನಾನಲ್ಲಿ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ DC ಕಚೇರಿಗೆ ಫೋನ್ ಬರ್ತದೆ, ಅಲ್ಲಿ ರಮಣಾತ್ರಿ ಹೋಗಿದ್ದಾರೆ ಅಂತ. ಹಾಗಿದ್ರೆ ನಾವು ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಇಲ್ವಾ? ನಾವು MLA ಎಲ್ಲ ಅಂತೇಳಿ ಮಾಜಿ ಶಾಸಕರ ವಿಧಾನ ಪರಿಷತ್ ಸದಸ್ಯರ ಮಂಜೂರಾತಿ ನಾಡು ನಾವು ಬಸ್ ರಿಕ್ಷಾ ಸೆಲ್ಟರ್ ಮಾಡಬೇಕಾದ್ರೆ ನಿಲ್ಲಿಸ್ತಾರೆ. ಇದು ಕಾರಣ ಇಲ್ಲದೆ ಇಲ್ಲಿ ಜಿಲ್ಲಾಧಿಕಾರಿ ಒಬ್ಬರಿಂದ, ಹಿಂದಿನ ಜಿಲ್ಲಾಧಿಕಾರಿ ಅದಕ್ಕಿಂತ ಮೊದಲು ಅನುಮತಿ ಕೊಡ್ಲಿಕ್ಕೆ ನಮಗಲ್ಲಿ ಏನಾಗುತ್ತೆ, ಎಲ್ಲ ಬಸ್ ಸ್ಟ್ಯಾಂಡ್ಗಳ ರಿಕ್ಷಾ ಸ್ಟ್ಯಾಂಡ್ ಆಗುತ್ತೆ. ಮಾಜಿ ಶಾಸಕರು ಅಂತ ನೆಲೆಯಲ್ಲಿ ನನ್ನ ಅನುದಾನ ಇಲ್ಲೇ ಇದ್ರು, ವಿಧಾನ ಪರಿಷತ್ ಸದಸ್ಯರ UP ವೆಂಕಟೇಶ್ವರ ಹೆಸರಿನಲ್ಲಿ ಒಂದು ಇವತ್ತು ಕೂಡ ಮಾಡ್ಲಿಕ್ಕೆ ಬಿಡಲಿಲ್ಲ. ಇವತ್ತು ನಾನು DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ವಿನಾಕಾರಣ ಶಾಸಕ ನಾನು ಶಾಸಕ ಎನ್ನುವ ದುರಹಂಕಾರದಿಂದ ನೀವು ಆ ಬಸ್ ಸ್ಟ್ಯಾಂಡ್ ಮಾಡಬಾರ್ದು. ಶಾಸಕ ಎಂಬ ದುರಹಂಕಾರದಿಂದ ನಾನು ಮಂತ್ರಿಯಾಗಿ 13 ವರ್ಷ ಕೆಲಸ ಮಾಡಿದವನು. ನಾನು ಒಂದು ಅವಧಿಯಲ್ಲಿ ಶಾಸಕನಾಗಿದ್ದು ಮಾತ್ರ ಅಲ್ಲ, ದುರಹಂಕಾರದಿಂದ ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ತರ್ತೇನೆ, ನೀವು ಅದನ್ನು ತಿಳ್ಕೊಳ್ಬೇಕು. ಆ ಸುದ್ದಿಯನ್ನು ನೀವು ವಿಮರ್ಶೆ ಮಾಡಬೇಕು. ಪುರಸಭೆ ಕಾಂಗ್ರೆಸ್ ಪಕ್ಷ ಪುರಸಭೆ ಇದೆ, ಆದರೂ ಕೂಡ ಅಲ್ಲಿ ಅಧಿಕಾರಿಗಳ ಮೂಲಕ ಅದನ್ನು ತಡೆ ಹಿಡಿದಿದ್ದಾರೆ. ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ, ಒಂದು ರಿಕ್ಷಾ ಸ್ಟ್ಯಾಂಡ್ ಮಾಡಿದ್ರೆ ಯಾರು ತಲೆ ಹೋಗುವುದಿಲ್ಲ. ಅದೇ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಶಾಸಕರು ಮಾಡಿದ ಬಸ್ ನಿಲ್ದಾಣ ಇದೆ ರಸ್ತೆ ಬದಿಯಲ್ಲಿ. ಆದರೆ ಮಧ್ಯದಲ್ಲಿ ನನ್ನ ರಸ್ತೆ ಮಾಡಬಾರ್ದು. ನನಗೊಂದು ಕಂಡೀಷನ್ ಹಾಕಿದರು, ರಮಣಾತ್ರ ಭಾವಚಿತ್ರ ಬೇಡ, ನನ್ನ ಭಾವಚಿತ್ರ ಬೇಡ ಅಂತ ಹೇಳಿದೆ. ಇದು DC ಹಾಕಿ ಕಂಡೀಷನ್. ಹಿಂದಿನ ಇವರಿಗಿಂತ ಅದಕ್ಕೆ ಹಿಂದಿನ ಅವನು ಪಾಪ ಒಳ್ಳೆಯವನಿದ್ದ, ಭಾರಿ ಒಳ್ಳೆಯವನಿದ್ದ, ರಾಜೇಂದ್ರ. ಅವನಿಗೆ ನ್ಯಾಯ ಕಾನೂನೆಲ್ಲ ಗೊತ್ತಿತ್ತು. ನನಗೆ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಫೋಟೋ ಭಾವಚಿತ್ರನೇ ಬೇಕಾಗಿಲ್ಲ, ನನ್ನ ರಿಕ್ಷಾ ಸ್ಟ್ಯಾಂಡ್ ಆದರೂ ಸಾಕು ಅಂತೇಳಿ. ಇಂಥ ಒಂದು ಕೀಳು ಮಟ್ಟದ ಭಾವನೆ ಇರ್ತಕ್ಕಂಥವ್ರು ಇವರು ಈ ಒಂದು ಕೆಲಸವನ್ನು ಮಾಡ್ತಾರಲ್ಲ. ಅದಕ್ಕಾಗಿ ನಮ್ಮ ನೋವನ್ನು ನಾವು ಹೇಳ್ತೀನಿ, ಇದಕ್ಕೆ ನಾನು ಖಂಡಿಸ್ತೇನೆ. ನಮ್ಮ ಸರ್ಕಾರ ಒಂದು ಬಲಿಷ್ಠವಾದ ಸರ್ಕಾರ ಇದೆ. ನಾವು ಕಾನೂನು ಪ್ರಕಾರ ಆಗಿದ್ದನ್ನು ಮಾತ್ರ ಹೇಳ್ತೀವಿ. ಯಾರು ಕೂಡ ಪ್ರೋಟೋಕಾಲ್ ಪ್ರಕಾರ ಮಾಡಿಲ್ಲ ಅಂಥೇಳಿ ಬಹುಶಃ ಕಂಪ್ಲೇಂಟ್ ಮಾಡಿದರೆ ಅದನ್ನು ಜಿಲ್ಲಾಧಿಕಾರಿ ಅದಕ್ಕೆ ಗಮನಿಸ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಕೆಲಸ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.